ನಾನು ಇದನ್ನ ಪಾಕಿಸ್ತಾನ ಇರೋದು ಅನ್ನೋಕ್ಕಿಂತ ಎಲ್ಲಿವರೆಗೂ ಕಟ್ಟರ್ ಇಸ್ಲಾಮಿಸ್ಟ್ಗಳು ಇರ್ತಾರೋ ಅಲ್ಲಿವರೆಗೂ ಈ ಭಯೋತ್ಪಾದನೆ ಸಾಯೋದಿಲ್ಲ ಅಂತ ನಾನು ಯಾವಾಗ ಇಸ್ಲಾಮನ್ನ ಅವರು ಮೆದುಗೊಳಿಸಬೇಕಾದಂತ ಅಗತ್ಯ ಇದೆ. ತಮ್ಮ ಪವಿತ್ರ ಅದು ನೀವು ಅದನ್ನ ಮೆದುಗೊಳಿಸಬೇಕು, ಅದನ್ನ ಸರಿಗೊಳಿಸದೆ ಹೋದ್ರೆ ಖಂಡಿತವಾಗಿಯೂ ಇದು ಎಂಡ್ ಆಗದೇ ಇಲ್ಲ, ಯಾವತ್ತಿಗೂ ಆಗೋದಿಲ್ಲ. ಆದ್ರೆ ಜಗತ್ನಲ್ಲಿ ಇಸ್ಲಾಂನ ವಿರುದ್ಧ ಒಂದು ಆಕ್ರೋಶ ಬಂದಿದೆಯಲ್ಲ, ಈ ಕಾರಣಗಳಿಗೋಸ್ಕರ ಅದರ ನೀವು ನೋಡಿದ್ರೆ ಸೌದಿ ಅರೇಬಿಯಾ ತನ್ನನ್ನು ತಾನು ಸುಧಾರಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಇವತ್ತು ಬಂದಿದೆ. ಅದು ಇಸ್ಲಾಮನ್ನ ಸಾಫ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದೆ, ಒಂದು ಒಳ್ಳೆಯ ಪ್ರಯತ್ನ. ಆದ್ರೆ ಅಮೆರಿಕ ಆದಿಯಾಗಿ ಜರ್ಮನಿ, ಫ್ರಾನ್ಸ್, ರಷ್ಯಾ ಇಲ್ಲೆಲ್ಲವೂ ಕೂಡ ಆಂಟಿ ಇಸ್ಲಾಮಿಕ್ ಒಂದು ಥಾಟ್ ಕ್ರಿಯೇಟ್ ಆಗಿದೆಯಲ್ಲ, ಅದರ ನೇತೃತ್ವವನ್ನು ಭಾರತ ವಹಿಸ್ತಾ ಇದೆ ಅಂತ ನನಗನ್ಸುತ್ತೆ. ಮೊನ್ನೆ ಶರಿಯಾ ಕಾನೂನು ಬರಬೇಕು ಯುಕೆ ಅಲ್ಲಿ, ಯಾಕೆಂದ್ರೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಅಂತ ಪ್ರೊಟೆಸ್ಟ್ಗಳಾದವು. ನಿಮ್ಮ ಗಮನದಲ್ಲಿದ್ರೆ ಅದು ನೀವು ನೋಡಿರ್ತೀರಾ ಖಂಡಿತ. ಸೊ ಮತ್ತೊಂದು ಕಡೆಯೂ ಹೆಸರು ಹೇಳಲಿಲ್ಲ, ಯುರೋಪಿಯನ್ ಅಲ್ಲ, ನಾನು ಯುರೋಪಿಯನ್ ಕಂಟ್ರಿ ಅಂತ ಹೇಳುವಾಗ ಯುಕೆ ಹೆಸರು ಹೇಳಲಿಲ್ಲ. ಯಾಕೆ ಅಂತಂದ್ರೆ ಯುಕೆ ನಲ್ಲಿ ಲೆಫ್ಟ್ ಗವರ್ಮೆಂಟ್ ಬಂದು ಕೂತಿದೆ. ಆ ಲೆಫ್ಟ್ ಗವರ್ಮೆಂಟ್ ಹೇಗಿದೆ ಅಂತಂದ್ರೆ, ಹೇಗೆ ಇಲ್ಲಿ ಸಿದ್ದರಾಮಯ್ಯನವರು ಮುಸಲ್ಮಾನರ ವೋಟ್ನಿಂದ ಗೆಲ್ತೀವಿ ಎನ್ನುವಂತ ಭ್ರಮೆಯಲ್ಲಿ ಕೂತ್ಕೊಂಡು ಅವರಿಗೆ ಬೇಕಾದನ್ನೆಲ್ಲ ಮಾಡ್ತಿದ್ದಾರೋ, ಅದೇ ರೀತಿ ಯುಕೆಯಲ್ಲೂ ಕೂಡ ಮುಸಲ್ಮಾನರ ವೋಟ್ ನಮಗೆ ಬೇಕು ಅಂತ ಭಾವಿಸುವಂತ ಮಂದಿ ಅಲ್ಲಿ ಆ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ತಿದ್ದಾರೆ. ಯುಕೆ ಸದ್ಯದಲ್ಲೇ ಬರ್ಸ್ಟ್ ಆಗ್ಬಿಡುತ್ತೆ. ಆದ್ರೆ ಈ ಯುಕೆಯ ಪಾಠವನ್ನು ತೆಗೆದುಕೊಂಡು ಇತರೆ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಅಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಕೂಡ ಈಗಲೇ ಕ್ಯೂ ತಗೊಳ್ತಿದ್ದಾರೆ. ನೀವು ಇಟಲಿಯ ಮೆಲೋನಿ ಮಾತಾಡುವಂತ ಶೈಲಿ ನೋಡಿದ್ರೆ ಗೊತ್ತಾಗುತ್ತೆ, ಜರ್ಮನಿಯ ಶೈಲಿ ಗೊತ್ತಾಗುತ್ತೆ, ಪೋಲ್ಯಾಂಡ್ ನ ಶೈಲಿ ಗೊತ್ತಾಗುತ್ತೆ. ಇವರೆಲ್ಲರೂ ಮಾತನಾಡುತ್ತಿರುವಂತ ಸ್ಟೈಲ್ ಇದೆಯಲ್ಲ, ಒಬ್ಬ ಉಗ್ರನನ್ನ ಒಳಗೆ ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಮತ್ತು ಇಲ್ಲಿಗಲ್ ಎಂಟ್ರಿ ತೆಗೆದುಕೊಂಡಿರುವಂತವನ್ನ ಹೊರಗೆ ದಬ್ಬುವಂತ ಒಂದು ಪ್ರಯತ್ನ ಆರಂಭವಾಗುತ್ತೆ. ಈ ಪ್ರಯತ್ನ ಜಾಗತಿಕ ಮಟ್ಟದಲ್ಲಿ ಆರಂಭವಾಗಲಿಕ್ಕೆ ಒಂದು ನೇತೃತ್ವವನ್ನ ಭಾರತ ವಹಿಸ್ತಾ ಇದೆ ಅಂತ ನನಗನ್ಸುತ್ತೆ. ಈ ಕಾರಣಕ್ಕೆ ಭಾರತ ಇವತ್ತು ಏನ್ ಮಾಡಿದೆಯಲ್ಲ, ಇದು ಬರೀ ಪ್ರಿಸೈಸ್ ಅಟ್ಯಾಕ್ ಆಗಿದೆ. ಅದು 9 ಜಾಗಗಳನ್ನು ಗುರುತಿಸಿಕೊಂಡು ಅದರ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತ. ಆದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನ ಈಗ ರಿಟಾಲಿಯೇಟ್ ಮಾಡಲೇಬೇಕು. ರಿಟಾಲಿಯೇಟ್ ಮಾಡಿದ ನಂತರ ಭಾರತ ಹೇಳುತ್ತೆ, ನಾನು ಅಟ್ಯಾಕ್ ಮಾಡಿದ್ದು ಉಗ್ರರನ್ನ, ಆದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಿದ್ರಿಂದಾಗಿ ನಾನು ಪಾಕಿಸ್ತಾನವನ್ನು ಧ್ವಂಸಗೊಳಿಸಬೇಕಾಗಿ ಬಂತು ಅಂತ. ಆದ್ರೆ ನೀವು ಕೇಳಿದ ಪ್ರಶ್ನೆ, ಪಾಕಿಸ್ತಾನ ಧ್ವಂಸಗೊಂಡ್ರೆ ಮುಗಿದೋಗುತ್ತಾ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಮುಗಿಯುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಈ ಯುದ್ಧದೊಂದಿಗೆ ಅದು ಮುಗಿಯೋದಿಲ್ಲ. ಆದ್ರೆ ಪಾಕಿಸ್ತಾನವನ್ನು ಚೂರು ಮಾಡಬೇಕಾಗಿದೆ. ಪಾಕಿಸ್ತಾನಕ್ಕೊಂದು ಗುರೂರ್ ಇದೆಯಲ್ಲ, ಒಂದು ಅಹಂಕಾರ ಇದೆಯಲ್ಲ, ಒಂದು ದುರಹಂಕಾರ ಇದೆಯಲ್ಲ, ಆ ಅಹಂಕಾರವನ್ನು ನುಚ್ಚು ನೂರು ಮಾಡಬೇಕಾಗಿದೆ. ನೀನು ನನ್ನ ಮುಂದೆ ಜುಜುಬಿ, ನನ್ನ ಕಾಲಿನ ಕಸಕ್ಕೆ, ನನ್ನ ಕಾಲಿನ ಧೂಳಿಗೆ ಸಮ ಅಲ್ಲ ಅಂತ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಾಗಿದೆಯಲ್ಲ, ಅದನ್ನ ಜಗತ್ತಿನ ಮುಂದೆ ತೋರಿಸಿ ಕೊಡಬೇಕು, ಕದ್ದು ಮುಚ್ಚಿ ಮಾಡೋದಲ್ಲ. ಅದನ್ನ ಜಗತ್ತಿನ ಮುಂದೆ ತೋರಿಸ್ತಾ ಹೇಳಬೇಕು, ನೀನು ಈ ಯೋಗ್ಯತೆ ನಿನ್ನದು ಅಂತ ತೋರಿಸಬೇಕಿತ್ತು. ನನ್ಗನ್ಸುತ್ತೆ ಟೈಮ್ ಹ್ಯಾಸ್ ಕಮ್. ಡೆಫಿನೆಟ್ಲಿ ಬಾರಿ ಅದಾಗುತ್ತೆ ಅಂತಂದ್ರೆ ಒಂದು ಪಾಕಿಸ್ತಾನ ಪಾಠ ಕಲಿಯುತ್ತೆ. ಎಸ್ ವಾಪಸ್ ಬರ್ತೀನಿ ಸುಲಿಬಿಲೆ ಅವರೇ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.